ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಏನೋ ತಾತ ಸಚಿವ ಆದ್ರೆ ಮೊಮ್ಮಗನ ದರ್ಬಾರ್ ನೋಡಿ. ಸಿಎಂ ಕಾರ್ಯಕ್ರಮದಲ್ಲಿ ಮೊಮ್ಮಗನಿಗೆ ರೆಡ್ ಕಾರ್ಪೆಟ್ ಅನ್ನ ಹಾಕಲಾಗಿದೆ. ಸಿಎಂ ಕಾರ್ಯಕ್ರಮದಲ್ಲಿ ಮಂತ್ರಿ ಮೊಮ್ಮಗ ತೇಜಸ್ಗೆ ಚೇರ್ ಹಾಕಲಾಗಿರುವಂತದ್ದು. ಮೊಮ್ಮಗನಿಗೆ ಚೇರ್ ಹಾಕಿ ಕುಳಿಸಿದ್ದಾರೆ ಸಚಿವ ವೆಂಕಟೇಶ್. ಪಶುಸಂಗೋಪನಾ ಸಚಿವರಿಂದ ಶಿಷ್ಟಾಚಾರ ಉಲ್ಲಂಘನೆಯಾಗಿರುವ ವಿಚಾರ ನಿನ್ನೆ ಪಿರಿಯಾಪಟ್ಟಣದಲ್ಲಿ ನಡೆದಿರುವಂತಹ ವಿವಿಧ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಸಚಿವ ಬೈರತಿ ಸುರೇಶ್ ಅವರು, ಡಾಕ್ಟರ್ ಸುಧಾಕರ್, ಎಚ್.ಸಿ. ಮಹದೇವಪ್ಪನವರು ಸಚಿವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಮುಖ್ಯ ಸಾಲಿನಲ್ಲಿ ಸಚಿವ ಕೆ ವೆಂಕಟೇಶ್ ಅವರ ಮೊಮ್ಮಗನಿಗೆ ಕುರ್ಚಿಯ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಯಾವುದೇ ಹುದ್ದೆ ಇಲ್ಲದಿದ್ರೂ ಕೂಡ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರ್ಚಿ ಹಾಕಲಾಗಿದೆ. ಸಾರ್ವಜನಿಕವಾಗಿ ಈಗ ಚರ್ಚೆಗೆ ಗ್ರಾಸವಾಗಿದೆ ಸಚಿವರ ಈ ನಡೆಗೆ. ಪಶುಸಂಗೋಪನಾ ಸಚಿವರಾಗಿರುವಂತಹ ವೆಂಕಟೇಶ್ ಅವರ ಈ ನಡೆ ಬಗ್ಗೆ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ನಿನ್ನೆ ಪಿರಿಯಾಪಟ್ಟಣದಲ್ಲಿ ಕಾರ್ಯಕ್ರಮ ಆಗಿತ್ತು. ಇದು ಸರ್ಕಾರಿ ಕಾರ್ಯಕ್ರಮ, ಮುಖ್ಯಮಂತ್ರಿಗಳ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಸಚಿವರೆಲ್ಲರೂ ಭಾಗಿಯಾಗಿದ್ರು. ಬೈರತಿ ಸುರೇಶ್ ಅವರಿದ್ರು, ಸಿದ್ದರಾಮಯ್ಯನವರು, ಡಾಕ್ಟರ್ ಸುಧಾಕರ್ ಅವರು, ಮಹದೇವಪ್ಪನವರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಆದ್ರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಚಿವರ ಮೊಮ್ಮಗ ತೇಜಸ್ ಎನ್ನುವವರಿಗೆ ಮೊದಲ ಸಾಲಿನಲ್ಲೇ ಕುರ್ಚಿ ಹಾಕಿದ್ದಾರೆ. ಈಗ ಪ್ರಶ್ನೆ ಬರ್ತಾ ಇರೋದು, ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿರೋದಕ್ಕೆ. ಯಾಕೆ? ಮಂತ್ರಿ ಅಲ್ಲ, ಸರ್ಕಾರದ ಅಧಿಕಾರಿ ಅಲ್ಲ, ಸಚಿವರ ಮೊಮ್ಮಗ ಅನ್ನುವಂತ ಕಾರಣಕ್ಕೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವುದೋ ಪಕ್ಷದ ಕಾರ್ಯಕ್ರಮನೋ ಮತ್ತೊಂದೇನೋ ಸಭೆ ಸಮಾರಂಭ ಆಗಿದ್ರೆ ಅದು ಬೇರೆ ಲೆಕ್ಕಾಚಾರ. ಆದ್ರೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಮಂತ್ರಿಯೊಬ್ಬರ ಅಂದ್ರೆ ಸಚಿವ ವೆಂಕಟೇಶ್ ಅವರ ಮೊಮ್ಮಗನಿಗೆ ಚೇರ್ ಹಾಕಿದಾರಲ್ಲ, ಮೊದಲೇ ಸಾಲು ಬಹಳ ಸ್ಪಷ್ಟವಾಗಿ ನೋಡ್ತಾ ಇದೀವಿ. ಕಾರ್ಯಕ್ರಮದ ಎಲ್ಲ ಸಚಿವರಿದ್ದಾರೆ, ಸಚಿವರ ಪಕ್ಕದಲ್ಲಿ ಕುರ್ಚಿ ಹಾಕಿದಾರಲ್ಲ, ಇದು ಯಾವ ತರಪ್ಪ ಇದು? ಹಾಗಾಗಿನೇ ಈ ನಡೆಯ ಬಗ್ಗೆ ರೆಡ್ ಕಾರ್ಪೆಟ್ ಹಾಕಿ ಅವರಿಗೆ ಕುರ್ಚಿ ಕೊಟ್ಟು ಕೂರಿಸಿ ಸಚಿವರ ಜೊತೆ ಭಾಗಿಯಾಗಿದ್ದಾರಲ್ಲ, ಈಗ ಸಾರ್ವಜನಿಕವಾಗಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಚರ್ಚೆ ಕಾರಣ ಆಗ್ತಿದೆ. ಏನು ಇಲ್ಲದೆ ಇವ್ರಿಗೆ ಯಾಕಪ್ಪ ಕುರ್ಚಿ ಹಾಕಿದ್ರು? ಇವ್ರು ಯಾಕೆ ಯಾವ ಹುದ್ದೆಯಲ್ಲಿ ಇಲ್ಲ, ಸರ್ಕಾರದ ಭಾಗ ಅಲ್ಲ, ಯಾವುದೇ ರೀತಿಯಾದಂತ ಅಧಿಕೃತ ಅಧಿಕಾರಿನೂ ಅಲ್ಲ, ಸಚಿವರ ಮೊಮ್ಮಗ ಅನ್ನುವಂತ ಕಾರಣಕ್ಕೆ ಈ ರೀತಿಯಾಗಿ ದರ್ಬಾರ್ ಮಾಡೋದಕ್ಕೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಂದೆ ಆರಾಮಾಗಿ ಕುರ್ಚಿ ಹಾಕಿ ಯಾಕೆ ಭಾಗಿಯಾಗ್ತಾರೆ? ಪ್ರಶ್ನೆ ಮಾಡ್ಬೇಕು ತಾನೆ. ಸಾಮಾನ್ಯವಾಗಿ ಈಗ ಸಾರ್ವಜನಿಕ ವಲಯದಲ್ಲಿ ಈ ಪ್ರಶ್ನೆಯನ್ನ ಎತ್ತುತ್ತಿದ್ದಾರೆ. ಯಾಕೆ ಕುರ್ಚಿ ಹಾಕಿದ್ರಿ? ಏನ್ ನ್ಯಾಯ ಸ್ವಾಮಿ ಇದು? ಶಿಷ್ಟಾಚಾರ ಉಲ್ಲಂಘನೆ ಅಲ್ವಾ? ಪಕ್ಷದಲ್ಲಿ ಇದು ಒಂಥರ ಅವಮಾನ ಮಾಡ್ದಂಗಿಲ್ವಾ? ಯಾರೋ ಒಬ್ರು ಮೊಮ್ಮಗನ, ಸಚಿವರ ಮಂತ್ರಿಗಳ ಮೊಮ್ಮಗ ಅನ್ನುವಂತ ಕಾರಣಕ್ಕೆ ಹಿಂಗ ಕುರ್ಚಿ ಹಾಕಿ ಕೂರಿಸ್ತೀರಿ ಅಂತಂದ್ರೆ ಏನಪ್ಪಾ ಇದು ಅನ್ನೋದಾಗಿ ಜನ ಕೇಳ್ತಿದ್ದಾರೆ. ನಿಯಮಗಳನ್ನ ಉಲ್ಲಂಘನೆ ಮಾಡಿಲ್ವಾ? ಸಚಿವರ ಜೊತೆ ಯಾಕೆ ಕೂರಿಸ್ಕೊಂಡಿದ್ದೀರಿ? ಈ ಮೂಲಕವಾಗಿ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಿದೆ ಈ ನಡೆ.